ಸಮಾಜದಲ್ಲಿ ಶಾಂತಿ ನೆಲೆಸಲು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯ ದೊರೆಯಲು ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದು ಅನಿವಾರ್ಯವಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮತ್ತು ಸಿಪಿಎಂ ಪಕ್ಷ ತೊರೆದು ಹಲವಾರು ಮುಖಂಡರು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಮುಖಂಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು, ಬಡವರು, ಮಧ್ಯಮ ವರ್ಗ, ಕಾರ್ಮಿಕರು, ರೈತರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಜನರ ಶ್ರೇಯೋಭಿವೃದ್ಧಿಗಾಗಿ ದೇಶ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಿದೆ. ಅಭಿವೃದ್ಧಿ ಪರ ಇರುವ ಕಾಂಗ್ರೆಸ್ಗೆ ಅನ್ಯ ಪಕ್ಷಗಳನ್ನು ತೊರೆದು ಮುಖಂಡರು, ಯುವಕರು ಸೇರ್ಪಡೆಯಾಗುತ್ತಿರುವುದು ಚುನಾವಣಾ ಫಲಿತಾಂಶದ ದಿಕ್ಸೂಚಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಜನರ ಸಂಕಷ್ಟಕ್ಕೆ ನೆರವಾಗಿದ್ದೇವೆ. ಕೇಂದ್ರದಲ್ಲೂ ಸಹ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ ರೈತರು, ಕಾರ್ಮಿಕರು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿ ಮಾಡಲಾಗುವುದು. ಬಡವರ ಪರ, ಅಭಿವೃದ್ಧಿ ಪರ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿದೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಮತ್ತು ಬಡವರ ಪರ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸಬೇಕಾಗಿದೆ. ವಿವಿಧ ಪಕ್ಷಗಳ ಮುಖಂಡರು ಕಾಂಗ್ರೆಸ್ ಪಕ್ಷ ಸೇರಿರುವುದು ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಪ್ರತಿಯೊಬ್ಬರೂ ಸೈನಿಕರಂತೆ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ನೂರುಲ್ಲಾ, ಆರಿಫ್, ವಾಜಿದ್, ಸುರೇಶ್, ರಶೀದ್ ಖಾನ್, ಹುಸೇನ್, ನಿಜಾಮ್, ಸನಾವುಲ್ಲಾ, ಶಂಕರಪ್ಪ, ಬಾಷಾ, ಫಕ್ರುದ್ದೀನ್, ಕಲೀಂ, ಫಾರೂಕ್ ಅಹಮದ್, ಬಶೀರ್, ಬೇಲ್ದಾರ್ ನೂರುಲ್ಲಾ, ಜಾವೀದ್, ದಸ್ತಗೀರ್, ಜಬೀವುಲ್ಲಾ, ಅಬ್ದುಲ್ಲಾ, ಟೈಲರ್ ಸುಭಾನ್, ರಹಮತುಲ್ಲಾ, ಮೆಕ್ಯಾನಿಕ್ ಬಾಬು, ಹೈದರಾಲಿ, ಅಕ್ರಮ್, ಎಚ್.ಎನ್. ಆದಿನಾರಾಯಣಪ್ಪ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ನಂಜುಂಡಪ್ಪ, ಕಾಂಗ್ರೆಸ್ ತಾಲೂಕು ಮೈನಾರಿಟಿ ಅಧ್ಯಕ್ಷ ನಿಜಾಮುದ್ದೀನ್ ಬಾಬು, ಜಬೀವುಲ್ಲಾ, ಮೊಹಮ್ಮದ್ ಅಕ್ರಮ್, ಎ.ವಿ. ಪೂಜಪ್ಪ, ಶ್ರೀನಿವಾಸ ರೆಡ್ಡಿ, ಬೂರಗಮಡುಗು ನರಸಿಂಹಪ್ಪ, ಹೇಮಚಂದ್ರ, ಗುಂಡಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಶ್ರೀನಿವಾಸ ಸೇರಿದಂತೆ ಮತ್ತಿತರರು ಹಾಜರಿದ್ದರು. మా సిద్ధరామయ్య చేస్తున్నట్ల పనికి మా కాంగ్రెస్ గవర్నమెంట్ చేస్తున్న మంచి పనులు చూసి అందరూ మన పార్టీలోకి చేస్తా ఉన్నారు. ఈ పొద్దు మన రాజ్యానికి ఉన్నట్టు, దేశానికి ఉన్నట్టు ప్రతి ఒక్కరు శాంతంగా, నెమ్మదిగా ఉండాలంటే కాంగ్రెస్ పార్టీ ఉన్నారు. బాగా వేరే పార్టీ వాళ్ళకి ఏమున్నా గలాట్లు పెట్టాలా, గలాట్లు సహాయం చేసుకుంటే ఓట్లు తీసుకోవాలని ఉద్దేశం ఇస్తే పేదలకు ఎవరికి సహాయం లేదంట మనోభావం కూడా వాళ్ళే. దానికి మీరందరూ ఇప్పుడు ఈ పార్టీకి తెలుసు. నాకంతా ఈ పార్టీలో సంతోషం అవుతా ఉంది. నన్ను సహాయం చేసే అవకాశం దక్కింది. మంచి గ్యారెంటీ ఇచ్చింది. పేదలకు బతికెట్టి వాళ్ళ బతుకు కోసం మంచి గ్యారెంటీ ఇచ్చినాను. దానికి దయచేసి మీకు అందరికీ ఇంకా మీ గతంలో వాళ్ళకి, వేరే పార్టీ వాళ్ళకి ఇట్లా మంచి పార్టీ బాగుంది కదా ఇంకా పిలుచుకొచ్చి ఈ పార్టీని ಇನ್ನೊಂದು ಬಲಿಷ್ಠం చేయాలంట వేదిక పై బ్యూరో రిపోర్ట్ రాణా గోపాలరెడ్డి, బాగేపల్లి.